ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಒಲಿಂಪಿಕ್ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದ ಪಾಕಿಸ್ತಾನದ ಅರ್ಷದ್ ನದೀಮ್ ಇದೀಗ ಪಾಕ್ನಲ್ಲಿ ಮನೆ ಮಾತಾಗಿದ್ದಾರೆ. ನದೀಮ್ ಎಸೆದ 92.97 ಮೀಟರ್ ಜಾವೆಲಿನ್ ಪಾಕಿಸ್ತಾನಕ್ಕೆ 32 ವರ್ಷಗಳ ನಂತರ ಮೊದಲ ಒಲಿಂಪಿಕ್ ಪದಕವನ್ನು ಗೆದ್ದುಕೊಟ್ಟಿತ್ತು. ಐತಿಹಾಸಿಕ ಗೆಲುವಿನ ನಂತರ ನದೀಮ್ಗೆ ಪ್ರಶಸ್ತಿ ಸನ್ಮಾನಗಳು ಹರಿದು ಬರುತ್ತಿದೆ. ಪಾಕಿಸ್ತಾನದ ಮಂತ್ರಿಗಳು ಮತ್ತು ಗಣ್ಯರು ಈಗಾಗಲೇ ಹಲವಾರು ನಗದು ಬಹುಮಾನಗಳನ್ನು ಘೋಷಿಸಿದ್ದಾರೆ ಎಂದು ವರದಿಗಳು ತಿಳಿಸಿವೆ. ಮೈಸೂರು ಮತ್ತು ಬಾಂಬೆ ರಾಜ್ಯಗಳ ಕೊಂಡಿಯಾಗಿದ್ದ 138 ವರ್ಷಗಳ ಹಿಂದೆ ಇಲ್ಲಿನ ತುಂಗಭದ್ರಾ ನದಿ ಮೇಲೆ ನಿರ್ಮಿಸಿರುವ ಸೇತುವೆಯ ಆಧಾರ ಸ್ತಂಭಗಳು ಶಿಥಿಲಗೊಳ್ಳುತ್ತಿದ್ದು, ಕಾಳಿ ನದಿಯಲ್ಲಿ ಕುಸಿದ ಸೇತುವೆಯ ಮಾದರಿಯಲ್ಲೇ ಕುಸಿದು ಬೀಳುವ ಸಾಧ್ಯತೆಗಳಿವೆ. ಶತಮಾನದಿಂದ ತುಂಗಭದ್ರೆಯರನ್ನು ದಾಟಲು ಸಹಾಯಕರವಾಗಿರುವ ಈ ಸೇತುವೆಯ ಆಧಾರ ಸ್ತಂಭಗಳ ಗಾರೆ ಉದುರುತ್ತಿದೆ. ಪರಿಣಾಮವಾಗಿ ಹಲವೆಡೆ ಸೈಜು ಕಲ್ಲುಗಳು ಕಿತ್ತು ಹೋಗಿವೆ. ಇದು ಮುಂದುವರಿದರೆ ಮುಂದೆ ಸೇತುವೆ ಕಳಚಿ ಬೀಳುವ ಅಪಾಯವಿದೆ. ಕಳೆದ 29 ವರ್ಷಗಳ ಹಿಂದೆ ತೆರೆಕಂಡ ಬೇಟೆಗಾರ ಸಿನಿಮಾ ದೃಶ್ಯವೊಂದರಲ್ಲಿ ರಾಷ್ಟ್ರಧ್ವಜ ತಲೆಕೆಳಗಾಗಿ ಇರಿಸಿ ಅವಮಾನ ಮಾಡಲಾಗಿದೆ ಎಂದು ಮುರುಡೇಶ್ವರದ ಸತೀಶ್ ನಾಯ್ಕ್ ಎಂಬುವವರು ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. ಟಿವಿಯಲ್ಲಿ ಈ ಸಿನಿಮಾ ವೀಕ್ಷಿಸುತ್ತಿದ್ದ ವೇಳೆ ಐಜಿಪಿ ಪಾತ್ರಧಾರಿಯ ಟೇಬಲ್ ಮೇಲೆ ರಾಷ್ಟ್ರಧ್ವಜ ತಲೆಕೆಳಗಾಗಿಟ್ಟಿರುವ ದೃಶ್ಯ ಕಂಡುಬಂದಿದೆ. ಬಳಿಕ ಪರಿಶೀಲಿಸಿದಾಗ ದೃಶ್ಯ ಸ್ಪಷ್ಟವಾಗಿ ಗೋಚರಿಸಿದೆ. ಸಿನಿಮಾದಲ್ಲಿ ರಾಷ್ಟ್ರಧ್ವಜ ತಲೆಕೆಳಗಾಗಿರುವ 1 ನಿಮಿಷ 13 ಸೆಕೆಂಡ್ನ ದೃಶ್ಯ ಕಾಣಿಸುತ್ತಿದೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಕೋರ್ಟ್ ಮುಂದೆ ನಟ ಚಿಕ್ಕಣ್ಣ ಹೇಳಿಕೆ ದಾಖಲು ಮಾಡಲಾಗುತ್ತಿದೆ. ಕೊಲೆ ನಡೆದ ದಿನ ಸ್ಪೋಬ್ರೂಕ್ ಪಬ್ನಲ್ಲಿ ನಟ ದರ್ಶನ್ ಪ್ರದೋಷ್ ಜೊತೆ ಚಿಕ್ಕಣ್ಣ ಪಾರ್ಟಿ ಮಾಡಿದ್ದರು. ಪಾರ್ಟಿ ಮಾಡಿದ ಬಳಿಕ ನಟ ಚಿಕ್ಕಣ್ಣ ಸೀದಾ ಮನೆಗೆ ಹೋಗಿದ್ದರು. ಒಂದು ವೇಳೆ ಇವರುಗಳ ಜೊತೆ ಶೆಡ್ಗೆ ಹೋಗಿದ್ದರೆ ನಟ ಚಿಕ್ಕಣ್ಣ ಕೂಡ ಜೈಲು ಪಾಲಾಗುವ ಸಾಧ್ಯತೆ ಇತ್ತು.